ಇವತ್ತು ಕೋಡುಬಳೆ ಮಾಡೋಣ. ನೋಡಿ, ಇದಕ್ಕೆ ಬೇಕಾಗಿರೋದೆಲ್ಲ ಐಟಮ್ಗಳಿದೆ ಇದರಲ್ಲಿ. ಅದೇ ಚಟ್ನಿ ರುಬ್ಬಕ್ಕೆ ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿಕಾಯಿ, ಜೀರಿಗೆ, ಶುಂಠಿ, ಲವಂಗ, ಏಲಕ್ಕಿ, ಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಂಬಾರು ಸೊಪ್ಪು, ಇದೆಲ್ಲ ಮೆಣಸಿಕಾಯಿ ರುಬ್ಬಬೇಕು, ಚಟ್ನಿಗೆ ರುಬ್ಬಬೇಕು. 1 ಲೋಟ ರವೆ ತಗೊಂಡಿದ್ದೀನಿ, ಅರ್ಧ ಲೋಟ ಮೈದಾ ಹಿಟ್ಟು, ಅರ್ಧ ಲೋಟ ಅಕ್ಕಿ ಹಿಟ್ಟು, ಅರ್ಧ ಲೋಟ ಹುರ್ಗಡ್ಲೆ ಪೌಡರು. ಈಗ ಬಾಣಲೆಲಿ ತುಪ್ಪ ಹಾಕ್ಕೊಂಡು ಚೆಂದ ರವೆ ಹುರ್ಕೋಬೇಕು. 1 ಲೋಟ ರವೆಗೆ ಅರ್ಧ ತಗೊಂಡಿದ್ನಿ ಎಲ್ಲ. ಚೆನ್ನಾಗಿ ಕೆಂಪರಾಗಿ ಹುರಿಬೇಕು ತುಪ್ಪದಲ್ಲಿ ಚೆನ್ನಾಗಿ. ನೋಡಿ, ಸ್ವಲ್ಪ ಕೆಂಪಾಗಬೇಕು, ತುಂಬ ಕೆಂಪು ಬೇಡ. ಆಮೇಲೆ ಅದಕ್ಕೆ ಹದ ಉರಿ ಮಾಡ್ಕೊಳ್ಳಿ. ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅದೆಲ್ಲ ಅರ್ಧ ಲೋಟ ತಗೊಂಡಿದ್ನಿ. ಆಮೇಲೆ ಹುರ್ಗಡ್ಲೆ ಪೌಡರು, ಇದೆಲ್ಲ ಸ್ವಲ್ಪ ಬೆಚ್ಚ ಹುರಿಬೇಕು. ಅದು ಆಫ್ ಮಾಡ್ಕೊಂಡು ಬೆಚ್ಚ ಮಾಡಿದ್ರೆ ಸಾಕು, ಅದು ಹುರಿಬೇಕು ಅಂತಿಲ್ಲ. ಇದೆಲ್ಲ ಈಗ ಮಿಕ್ಸಿಗೆ ಹಾಕೋಣ. ನಾವೆಲ್ಲನೂ ಎಲ್ಲ ಪ್ರತಿಯೊಂದು ಎಲ್ಲ ಮಿಕ್ಸಿಗೆ ಹಾಕೋಣ. ನೈಸ್ ರುಬ್ಕೋಬೇಕು. ಮೆಣಸಿಕಾಯಿ, ಇದು ಕರಿಬೇವಿನ ಸೊಪ್ಪು, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಏಲಕ್ಕಿ, ನೋಡಿ ಎಲ್ಲ ನೈಸ್ ಆಯಿತು. ಇದನ್ನು ಅದು ಹುರಿದಿದ್ನಲ್ಲ, ಅದು ಸ್ವಲ್ಪ ತಣ್ಣೆ ಆದಮೇಲೆ ಇದನ್ನು ಹಾಕಿ ಚಟ್ನಿ ಥರ ರುಬ್ಕೋಬೇಕು, ಚೆಂದಾಗುತ್ತೆ. ಅದೆಲ್ಲ ಹಾಕಿ ಚೆಂದ ಕಲಿಸ್ಕೊಳ್ಳಿ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಚೆಂದ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅದ್ರ ಮೇಲೆ ತುಪ್ಪ ಹಾಕಿ ಕಲಿಸ್ಬೇಕು. ಮತ್ತೆ ಚೆಂದ ತುಪ್ಪ ಹಾಕೊಂಡು ಮಾಡಬೇಕು, ಚೆನ್ನಾಗಿರುತ್ತೆ. ಗರಿಯಾಗಿ ನೋಡಿ, ಕೈಲಿ ಚೆನ್ನಾಗಿ ಉಜ್ಜಿ ಕೋಡುಬಳೆ ಥರ ಮಾಡಿ. ಕೋಡುಬಳೆ ಕೆಳಗೆ ಪ್ಲೇಟಿಗೆ ಇಟ್ಕೊಂಡು ಮಾಡ್ಬೋದು. ನಿಮಗೆ ಯಾವ ಅಳತೆ ಬೇಕು ಹಾಗೆ ಮಾಡಿ. ಚಿಕ್ಕದಾದ್ರೆ ಆಯಿತು, ದಪ್ಪ ಆದ್ರೆ ಆಯಿತು, ದೊಡ್ಡದಾದ್ರೆ ಆಯಿತು. ಅಂದರೆ ತುಂಬ ದಪ್ಪ ಇರಬಾರ್ದು. ಇದೆಲ್ಲ ಮಾಡಿಟ್ಕೊಂಡು ಬಾಣಲೆಯಲ್ಲಿ ಎಣ್ಣೆ ಚೆಂದ ಕಾಯಬೇಕು. ನೋಡಿ, ಕೋಡುಬಳೆ ರೆಡಿ ಆಯಿತು.